ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ಒಂದು ಸಮಯದಲ್ಲಿ ಒಂದು ಚಿಕ್ಕ ಒಂದು ಸಂದೇಶವು ನಿಮ್ಮ ಜೀವಿತದಲ್ಲಿ ಕೇಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯದ ಮುಖಾಂತರ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ಸಂದೇಶಕ್ಕೆ ಹೋಗೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಅತಿ ಪರಿಶುದ್ಧನಾದಂಥ ಯೇಸುವೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ಈ ಒಂದು ಸಮಯದಲ್ಲಿ ಕರ್ತನೆ, ಹೌದು, ವಾಕ್ಯ ಕೇಳಿದಂಥ ಸಂದೇಶ ಅವರ ಕುಟುಂಬವನ್ನು ಯೇಸುವಿನ ವಾಕ್ಯದಲ್ಲಿ ಕರ್ತನೆ ಎಲ್ಲ ಇರುವಂಥ ರೋಗಗಳನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಟ್ಟು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಯೇಸು. ನಾವೊಂದು ಸಂದೇಶಗಳನ್ನು ಓದಿಕೊಳ್ಳೋಣ. ಸ್ತೋತ್ರ. ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತದೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದು ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು, ಆಮೇನ್ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ಆಮೇನ್, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಆಮೇನ್ ಅಂದನು. ಸ್ತೋತ್ರ. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಒಂದು ಚಿಕ್ಕ ಸಂದೇಶ, ಈ ಒಂದು ಚಿಕ್ಕ ಒಂದು ಸಾಕ್ಷಿಯನ್ನು ಕೂಡ ನಾನು ಹಂಚಿಕೊಳ್ತೇನೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನ. ಸ್ತೋತ್ರ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮದ ರೋಗವಿದ್ದ ಒಂದು ಹೆಂಗಸು, ಒಂದು ಸ್ತ್ರೀ ನೋಡಿ, ಆಕೆಗೆ ಒಂದು ನಂಬಿಕೆ. ಯೇಸು ಸ್ವಾಮಿನನ್ನು ಎದುರುಗಡೆ ಬಂದು ನೋಡಲಿಲ್ಲ, ಯೇಸು ಸ್ವಾಮಿನ ದೃಷ್ಟಿಸಿ ನೋಡಲಿಲ್ಲ, ಯೇಸು ಸ್ವಾಮಿ ಯಾರು ಎಂಬುದಾಗಿ ಕೇಳಿದಳು ಅಷ್ಟೇ ಹೊರತು ಅವರನ್ನು ಹತ್ರ ಹೋಗಿ ನೋಡಿ ಮಾತಾಡಿಸಿಲ್ಲ. ದೇವರೇ, ನನಗೆ ರಕ್ತಕುಸುಮದ ರೋಗ ಇದೆ, ನನಗೆ ಬಿಡುಗಡೆ ಕೊಡು ಅಂತ ಕೇಳಲಿಲ್ಲ. ಆ ಹೆಂಗಸು ದೇವರು ಬರುವಂಥ ಸಮಯವನ್ನು ಕಾದಿದಳು. ದೇವರು ಅನೇಕ ರೋಗವನ್ನು ವಾಸ್ಯ ಮಾಡುವಂಥ ಯೇಸು ಬಂದಿದ್ದಾರೆ ಒಂದು ಪ್ರವಾದಿಯ ಮುಖಾಂತರವಾಗಿ ಎಂಬುದಾಗಿ ಆ ಮಗಳು ಅದನ್ನು ಕೇಳಿಸ್ಕೊಂಡಿದ್ಲು. ಆದರೆ ದೇವರು ಆ ಒಂದು ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಬರುವಾಗ ಆ ರಕ್ತಕುಸುಮದ ರೋಗಿ ಇದ್ದಂಥ ಒಂದು ಸ್ತ್ರೀ ಆ ದೇವ